ಹೋಗಿದ್ ಲ್ಯಾಬ್ ಕಳ್ಸಿ ಫಸ್ಟ್. ಬಾ ಜೊಲ್ಲು. ಹಾ ಅಂದಂಗೆ ಈ ಸಲ ಕಪ್ ಯಾವ ಟೀಮ್ಗೆ ಹೋಗ್ಬೋದು ಸೂರ್ಯ? ಈ ಟೈಮಲ್ಲಿ ಅದೆಲ್ಲ ಬೇಕಾ? ಅಲ್ಲ ಹೆಂಗೂ ರಕ್ಷಿತ ಮೇಡಮ್ ರೀ ಮಮ್ಮಿ ಅನ್ಕೊಂಡು ಫೇವರ್ ಆಗಿದೆಯಲ್ಲ, ಕೊನೆಯ ಸಲ ಕೈ ಕಾಲು ಹಿಡಿದು ನಮ್ಮ ಟೀಮ್ಗೆ ಕೊಡಂತ ಕೇಳ್ಬಿಡು. ಪಕ್ಕ ಮೆಟ್ಟಲ್ಲೇ ಹೊಡಿತಾರೆ. ಅದಕ್ಕಿಂತ ಯುದ್ಧ ಮಾಡಿ ಸಾಯೋದೇ ವಾಸಿ. ಮಹಾಪ್ರಭು ರಿಸಲ್ಟ್ ಬಂದಿದೆ. ಏನಂತ ಬಂದಿದೆ? ಋಣಾತ್ಮಕ. ಯು ಮೀನ್ ನೆಗೆಟಿವ್. ಓಕೆ, ಹಂಗಾದ್ರೆ ನೀವು ಯುದ್ಧ ಮಾಡಕ್ಕೆ ಯೋಗ್ಯ ಇದೆಯಾ? ಒಂದ್ ನಿಮಿಷ ಇರು. ಅಲ್ಲ ಕಣೋ, ಯುದ್ಧ ಮಾಡುವಾಗ ಯುದ್ಧ ನೀತಿ ಅಂತ ಒಂದಿರುತ್ತೆ, ಅದನ್ನ ಪಾಲಿಸ್ಬೇಕು. ಯುದ್ಧ ಮಾಡಕ್ ಮುಂಚೆ ಒಂದು ಪ್ರಾರ್ಥನೆ ಮಾಡ್ಬೇಕಲ್ವಾ? ಈಗ ಪ್ರಾರ್ಥನೆ ಮಾಡ್ತೀವಿ, ಆಮೇಲೆ ಯುದ್ಧ. ಬೇಗ ಮಾಡುವ ಟೈಮ್ ಇಲ್ಲ. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಅಲ್ಲಿ ಏನ್ ಕಾಣ್ತಾ ಇದೆ? ಸೂರ್ಯ ಪಕ್ಕದಲ್ಲಿ ಹಸ್ತ. ಅಂದ್ರೆ ಇವತ್ತು ಸೂರ್ಯಾಸ್ತ ಆಯ್ತು, ಇವತ್ತಿನ ಯುದ್ಧ ಮುಗಿತು. ನಾಳೆ ನಾ ಏನು ಮಾಡಲ್ಲ ಕಣೋ. ಹೋಗೋ ಹೋಗೋ, ಇವತ್ತಲ್ಲ ನಾಳೆ ಸಿಕ್ತೀಯ. ಮಲ್ಕಡ್ರ. ಹಾ ಹೇಳಿ ಬೆಳಗಾಯ್ತು. ಇಲ್ಲೋ ರಾಜ ಬರೋದು ಬೇಡವಾ? ರಾಜ ಬನ್ನಿಲ್ಲಿ. ಬಂದ ಯಾಟ ಅಲ್ಲಿ ಉಚ್ಚಿದೆ ಇಲ್ಲ. ಮತ್ತೆ ಯುದ್ಧ ಮಾಡುವಾಗ ಬಾಯಿ ವಾಸನೆ ಬರಲ್ಲ? ಬರುತ್ತೆ. ಹೋಗ್ ಮತ್ತೆ ಉಚ್ಕೊಂಬ. ಬರ್ರ ಬೇಗ. ಆಯ್ತಾ, ನೀಟಾಗಿ ಉಜ್ಜ. ಹಾ, ಗಿಡದ ಮರಿಗೆ ಹೋಗಿ ಬಂದೆ. ಹಲ್ಲು ಉಜ್ಜಿ ಆಯ್ತು. ಕಮಾನ್ ಯಾಟ. ಒಂದ್ ನಿಮಿಷ ಇರೋ. ಟಿಫನ್ ಮಾಡಿದೆ? ಇಲ್ಲ. ಏನ್ ಟಿಫನ್ಗೆ? ಉಪ್ಪಿಟ್ಟು. ಮತ್ತೆ ತಿನ್ಕೊಂಡ್ ಹೋಗೋ, ಶಕ್ತಿ ಬೇಕಲ್ವಾ? ಟಿಫನ್ ಬನ್ನಿ. ಟಿಫನ್ ಮಾಡಬ್ರಿ. ಯುದ್ಧ ಮಾಡಿ ಸುಸ್ತಾಯ್ತಲ್ವಾ? ಹೌದೌದೌದು. ಹಲ್ಲು ಉಜ್ಜಿ ಉಪ್ಪಿಟ್ಟು ತಿಂದಾಯ್ತು. ಈಗ ಏನಿದ್ರು ಅಟ್ಯಾಕ್. ಟಿಫನ್ ಮಾಡ್ದ? ನಾವು ಮಾಡೋದ್ ಬೇಡ್ದ? ಮಾಡ್ಬೇಕು. ನಮಗೊಂದು ನೀತಿ ರಿವಾಜು ಅಂತ ಇದೆ. ನಾವು ಟಿಫನ್ ಮಾಡಕ್ ಮುಂಚೆ ಪ್ರಾರ್ಥನೆ ಮಾಡಿ ಆಮೇಲೆ ಟಿಫನ್ ಮಾಡೋದು. ಪ್ರಾರ್ಥನೆ ಮಾಡಮ್ಮ. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಮೂರು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಎಷ್ಟು ದಳನು? ಮಧ್ಯದಲ್ಲಿ ಬಂದು ಯಾಕೋ ಡಿಸ್ಟರ್ಬ್ ಮಾಡ್ತೀಯಾ? ಮೊದ್ಲಿಂದ ಹೇಳು. ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಎರಡು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ. ಇದಾಕಲ್ಲ. ಇವತ್ತು ಸೂರ್ಯಾಸ್ತ ಆಯ್ತು, ಇನ್ನು ನಾಳೆ ಯುದ್ಧ. ಇವತ್ತು ತಪ್ಪು, ನಾಳೆ ಪಾ ಹೊಸಕ್ಕೆ ಬಿಡುವೇನು. ಯಾಕೆ ಬಂದ್ಬಿಡು, ನಾಯಂಡಳಿ ಸಿಗ್ನಲ್ ನಮ್ದು. ಮಲ್ಕ ಬೇರೆಯವ್ರದಾ? ಸರಿ ನಮ್ದೇ. ನಾಯಂಡಳಿ ಸಿಗ್ನಲ್. ಹೇಳಿ ಮೊದಲು ಅಲ್ಲು ಉಜ್ಜಿ, ಆಮೇಲೆ ಉಪ್ಪಿಟ್ಟು. ಬನ್ನಿ. ಶಿವ, ಮಹಾರಾಣಿ. ಪ್ರಭು ಹಾ, ಚೆನ್ನಾಗಾಯ್ತಲ್ವಾ ನಿದ್ದೆ? ನಿದ್ದೆ. ಇವತ್ತು ಹಲ್ಲು ಉಜ್ಜಿ ಉಪ್ಪಿಟ್ಟು ತಿನ್ಕೊಂಡ ಬಂದಿದ್ದೀನಿ. ಒಂದ್ ನಿಮಿಷ ಇರು. ಇವಾಗ ಏನಾಯ್ತು ನೋಡು, ಯುದ್ಧ ಸ್ಟಾರ್ಟ್ ಮಾಡಕ್ ಮುಂಚೆ ನಮ್ದು ಇನ್ನೊಂದು ನೀತಿ ಇದೆ. ಒಂದು ಕಂದಪತಿ ಹೇಳಿಬಿಟ್ಟು ಆಮೇಲೆ ಯುದ್ಧ ಶುರು ಮಾಡ್ಬೇಕು. ಕಂದಪದ್ಯ. ಕಂದಪತಿ ಶುರು ಮಾಡ. ಹೌದೌದು. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೊಳರ್ಪಟಿಸಿದ ಈ ನಿನ್ನ ವಿಜಯಗಳ ಮರ್ಮ. 101 ಕಣ್ಣು ಚಾಂಪಿಯನ್ ಕಪ್ ನತ್ತ. ಹೌದು. ಕ್ಯಾಶ್ ಪ್ರೈಸ್ ಸೇರ ಸದಾನಂದ ಸತ್ತ. ಚಾಂಪಿಯನ್ಶಿಪ್ಗೆ ಬನ್ನಿ 3 ತಿಂಗಳು ಅಂದ್ರು, ಮುಂದೂಡಿ 9 ತಿಂಗಳಿಗೆ ತಂದ್ರು. ಎಕ್ಕಣಂಗಣೆ ಲೋಕಿ ನಿನ್ನೋಡು ರಕ್ಷಿತಾ ಮೇಡಮ್ ಕಪ್ಪು ನಮ್ ಕೊಡಿ. ಚೆನ್ನಾಗೈತಲ್ಲ ಹಾಡು. ಅಲ್ಲ ಬೊಬ್ರು ಆನೆಯಲ್ಲಿ ಎಕಡೆ ಅಂಗಡಿಯಲ್ಲೋ. ಅದ್ ಹಂಗೆ ಕಣೋ, ರಾಜನೀತಿ ಅಂತ ಕರೀತಾರ ಅದಕ್ಕೆ. ಮಹಾಪ್ರಭು ಡಿಸ್ಟರ್ಬ್ ಮಾಡ್ದ. ತಿರ್ಗಾ ಡಿಸ್ಟರ್ಬ್ ಮಾಡಿ ನಮಗೆ ಪ್ರಾರ್ಥನೆ ಮೊದ್ಲಿಂದ ಶುರು ಮಾಡೋ ತರ ಮಾಡ್ತಾನೆ. ಮೊದ್ಲಿಂದ ಆಡಮ್ಮ ನೀವು. ಅರ್ಧ ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಒಂದು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ, ಸೂರ್ಯಾಸ್ತ ಆಯ್ತು, ನಾಳೆ ಯುದ್ಧ. ಮಹಾಪ್ರಭು ಇಲ್ಲೇ ಮನಿ ಕಳನ. ಇಲ್ಲೇ ಮಲ್ಕೊಳ್ಳೋಣ. ಬೆಳಗಾಗ್ಬಿಡ್ತೇನ್ರ? ಇಷ್ಟು ಬೇಗ ಬೆಳಗಾಯ್ತಾ?
5 ವರ್ಷಗಳ ನಂತರ. ಅಬ್ಬ ಮಹಾರಾಣಿ ಹಾ? ಪ್ರಾರ್ಥನೆ ಶುರು ಮಾಡಿ. ಯೋ ಏಳು ಆ ಸೂರ್ಯ ಮೂಡಿದ ಮೂಡಿದ ಸೂರ್ಯ ಮುಳುಗಿದ ಮುಳುಗಿದ ಸೂರ್ಯ ಮತ್ತೆ ಮೂಡಿದ ಮತ್ತೆ ಮೂಡಿದ ಸೂರ್ಯ ಮುಳುಗಿದ. ಆ ಸೂರ್ಯ ಮತ್ತೆ ಮೂಡಿದ ಮೂಡಿದ ಸೂರ್ಯ ಮುಳುಗಿದ. ನಿಲ್ಸ್ರೋ ನಿಲ್ಸಲ್ಲ ಮುಳುಗಿಸಿ ಹೇಳ್ಸ್ತೀರೋ. ತಿರ್ಗಾ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತೀಯಲ್ಲೋ. ಫಸ್ಟ್ ಇಂದ ಶುರು ಮಾಡಮ್ಮ. ಹಾ. ಮೂರು ದಳದ ಪುಷ್ಪದಲ್ಲಿ ಮೂಡಿ ಸೂರ್ಯಾಸ್ತವಾಯ್ತು. ಯುದ್ಧ ನಾಳೆ. ನಾಳೆ ಭಜನೆ ಮಾಡೋಣ. 8 ದಳದಲ್ಲಿ ಮಂಡೆ ಬಂದ ಬೆಟ್ಟವೇ 10 ವರ್ಷಗಳ ನಂತರ. 10 ವರ್ಷ ನನ್ನ ಮಗ ಕಡ್ಗನೆ ಹಿಡಿದೆ 10 ವರ್ಷ ದುಡ್ಬಿಟ್ನಲ್ಲೋ. ಇವತ್ತಾದ್ರೂ ಯುದ್ಧಕ್ಕೆ ಬರ್ರ, ಇಲ್ಲ ನೀವೇ ನನ್ನ ಸಾಯಿಸ್ಬಿಡ್ರ. 10 ಲಕ್ಷ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ 10 ಲಕ್ಷನಾ? ಇನ್ನು ಎಷ್ಟು ಲಕ್ಷ ಹೇಳ್ಬೇಕು ಅನ್ಕೊಂಡಿದ್ರು? ಹೆಂಗೆಂಗೋ ಮಾಡಿ 10 ಲಕ್ಷದವರೆಗೂ ಹೋಗಿತ್ತು. ತಿರ್ಗಾ ಡಿಸ್ಟರ್ಬ್ ಮಾಡ್ದಲ್ಲ. ಮೊದ್ಲಿಂದ ಹೇಳಮ್ಮ. ಕಾಲುದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ಹಾಲ್ದಡನ 8 ದಳದ ಎಂಟು ದಳದ ಪುಷ್ಪದಲ್ಲಿ ಮೂಡಿ ಬಂದ ಪ್ರಾಣವೇ ನೀವು ಪ್ರಾರ್ಥನೆ ಮಾಡೋದು ಕೇಳಿ ಕೇಳಿ ನಮ್ಮ ರಾಜ ಸತ್ಯ ಹೋದ. ರಾಜ ಎಂತಾಯ್ತು ನೋಡ್ಬಿಟ್ಟು ಬಾ. ಅಯ್ಯೋ ನೋಡನಿ ಇದು ಒಂದು ಪ್ರಶ್ನೆ ಆಯ್ತಲ್ಲೇ. ಮಲಯಾಳಿ ರಾಜ. ಈ ರಾಜ ಚಂಚಿ ಪೋಚ. ಅಚ್ಚು ಪೋಯ್ಚ. ಅಂಗಡೆ ವಿಕ್ರಮ ನಮ್ಮಡೆ. ಈ ವಿಜಯೋತ್ಸವದ ಸಂತೋಷದಲ್ಲಿ ನಾನು ನಿಮಗೊಂದು ಸಂತೋಷದ ವಿಚಾರವನ್ನು ತಿಳಿಸಲು ಹರ್ಷಿಸುತ್ತೇನೆ. ಎಂತದು ಮಾತು? ಈ ಯುದ್ಧಕ್ಕೆ ಬಂದ್ವಲ್ಲ, ಈ ಗ್ಯಾಪ್ ಅಲ್ಲಿ ನಮ್ಮ ಮಹಾರಾಣಿಯವರು ನಮಗೆ ಮಗುವೊಂದನ್ನು ಕರುಣಿಸಿದ್ದಾರೆ. ಅದನ್ನ ಹೇಳ್ಬೇಕ ಈಗ ಏ, ಸುಮ್ನೆ ನಾನು ಅದೇ ಯೋಚನೆ ಮಾಡಿದ್ರು, ರಾತ್ರಿ ಹೊತ್ತಾದ್ರೆ ಕತ್ತಿ ಗುರುಡಿ ಸೌಂಡ್ ಎಲ್ಲಿಂದ ಬರೋದು ಅಂತ. ರಾಣಿ ಪರ್ಫಾರ್ಮರ್ ಆಫ್ ದಿ ವೀಕ್. நல்ல ಪರ್ಫಾರ್ಮೆನ್ಸ್. ஒரு வார ಮಳೆಯಲ್ಲಿ ಹಾಕಿಟ್ಟು ಪೋ. ಆಚೆ ಆಚೆ ಪೋಚೆ ಮಹಾರಾಜ ನನಗೊಂದು ಡೌಟ್. ಏನು? ನಮ್ಮ ಮಹಾರಾಜರಿಗೆ ಕೂದಲು ಗಡ್ಡ ಎಲ್ಲ ಬೆಳ್ಳಗಾಯ್ತು, ಹಾ. ನಿಮಗೇನಾಗಿಲ್ವಲ್ಲ? ಅಲ್ಲ ಕಣೋ ಚಿದ, ಅವನು ಒಬ್ಬನೇ ವೇಷ ಚೇಂಜ್ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಕೈ ಕಾಲು ನಡುತ್ತಾ ಇದ್ದು. ಯಾವಾಗ ಬರ್ತಾನೆ ಅಂತ. ನಾವೆಲ್ಲ ಬೇಕಪ್ ಚೇಂಜ್ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಪರ್ಫಾರ್ಮೆನ್ಸ್ ಯಾರು ನಿಮ್ಮ ಅಪ್ಪ ಬಂದ್ ಮಾಡ್ತಾನೆ. ಅಪ್ಪ ಮಾಡಂಗಿದ್ರೆ ನೀವ್ ಯಾರು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ನೀನಲ್ಲಿ ಎಷ್ಟು ಪ್ರೀತಿ ಪಾಪನ ಮೇಲೆ. ನನ್ನ ಅಪ್ಪ ನನ್ನ ಹೆಮ್ಮೆ. ಈಗ ನನ್ನ ಮಗನ ಕರಿತೀನಿ ನೋಡು. ಮಗನೇ, ಒಬ್ಬ ಮಗನೇ, ಎಲ್ಲಿ ಪ್ರೀತಿಯಿಂದ ಅಪ್ಪ ಅಂತ ಕರಿಯಪ್ಪ. ಬೇಡ 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 ಯಾಕೆ? ಅವನ್ ಜಾತಕದಲ್ಲಿ ಒಂದು ದೋಷ ಇದೆ. ಏನು? ಅವನು